ಅಮ್ಮ ಅಮ್ಮ ಏನಮ್ಮ ದೀಕ್ಷಾ ಅಮ್ಮ ನಮ್ಮ ಸಂಗೀತ ತಿರ್ಗಾ ರಾಜನ್ ಸವಾಸ ಮಾಡಿದ್ದಾಳೆ. ಅವನು ಬಂದಿದ್ದಾನೆ ಕಣಮ್ಮ ಬೆಂಗಳೂರಿಂದನ. ಅಲ್ಲಿ ನಿಂತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತಾ ಇದ್ರು ಇಬ್ರು. ನಾನು ಅಂಗಡಿಗೆ ಹೋಗಿದ್ನ, ಅಂಗಡಿಗೆ ಹೋಗ್ತಾ ಬರ್ತಾ ನೋಡಿದೆ. ಅಲ್ಲಿ ರಾಜನ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ಲು. ಎದ್ದಾಗ ನಮ್ಮ ಮನೆ ತಗಸಿ ಹೋದ. ನಾನು ಅಲ್ಗೂ ಹಂಗೆ ಅಂದ್ಕೊಂಡೆ, ಬಂದವನು ಯಾವಾಗಲೂ ಬೆಂಗಳೂರಿಂದನ ಈಸ್ತಿನ ಹಂಗೆ ಬೆಂಗಳೂರು ಕಡೆ ಕಾಳಾಗಿ ಹೋಗಿದ್ದ ಅಂತ ಅಂದ್ಕೊಂಡೆ. ಅಮ್ಮ ಫಸ್ಟು ಸಂಗೀತಂಗೆ ಭಾಗ್ಯಕ್ಕ ಹೇಳ್ತಲ್ಲ, ಸುಮ್ಮನೆ ಅವ್ರನ್ನ ಬರೋಕ್ಕೆ ಕೇಳು, ಸುಮ್ಮನೆ ಮದುವೆ ಮಾಡಿ ಕಳಿಸ್ಬಿಡಣ. ಅವಳನ್ನ ಇಲ್ಲಿ ಇಕ್ಕೆಂಬುದು ಒಳ್ಳೇದಲ್ಲ ಕಣಮ್ಮ. ಅವಳು ಏನಾದ್ರೂ ಇಲ್ಲಿ ರಾಜಮ್ಮನ ಮಗನ ಮದುವೆ ಆಗಿ ಇಲ್ಲೇ ಇದ್ಬಿಟ್ರೆ ಅಷ್ಟೇ ನಮ್ಮ ಮನೆ ಕತೆ ಮುಗ್ದೋಯ್ತು. ನಾನು ಎದ್ದಂಗೆ ನೋಡಿ ಹಂಗೆ ಅಂದ್ಕೊಂಡೆ. ಅನ್ ಬಂದಿರೋದ ಅದಕ್ಕೇನೆ ಅವಳು ಮದುವೆ ಆಗಲ್ಲ ಅಂತ ಹೇಳ್ತಾಳೇನ. ಬರಲಿ ಇವತ್ತು ಅವಳು. ಬಂದಾಗ ಹೇಳ್ತೀನಿ ನಾನೆಲ್ಲನ. ಯಾಕೆ ಅಲ್ಲ ನೋಡು, ನಾವು ಅವಾಗ ಬಿಗಿ ಮಾಡಲಿಲ್ಲ ಅಂದ್ರೆ ನಮ್ಮ ಸಂಗೀತ ನೆಟ್ಕಾಗ್ತಿರ್ಲಿಲ್ಲ. ಒಳಕ್ಕೆ ಇಕ್ಕೊಂಡು ಒಬ್ರಿಗೆ ಗೊತ್ತಾಗ್ದಂಗೆ ಬಿಗಿ ಮಾಡಿದೆ ನೋಡು ಅವಳಿಗೆ. ಇವಾಗ ತಿರ್ಗಿ ಬಂದವ್ನು ರಾಜಮ್ಮನ ಮಗ ಮಾತಾಡ್ತಾ ನಿಂತ್ಕೊಂಡಿದ್ಲಂತೆ. ನಮ್ಮ ದೀಕ್ಷಾ ಅದಕ್ಕೆ ಹೇಳ್ತಾ ಇದ್ದಾಳೆ. ಬಿಡಿ ಅತ್ತ ಮಾತಾಡಿದ್ರೆ ಏನಾಗಲ್ಲ. ಒಂದೇ ಕ್ಲಾಸ್ಮೇಟು ಜೊತೆಗೆ ಹೋಗಾರು ಹೆಂಗ ಸ್ಯಾನಕ್ಕಿದ್ರು ಮಾತಾಡ್ಸಿದಾರ ಎಲ್ಲಾನ. ನೀನು ಅದಕ್ಕೆ ಯಾಕೆ ಹಂಗೆ ಆಡ್ತೀಯ? ಇಲ್ಲ ಕಣಪ್ಪೋ, ನಾನು ನೋಡಿದ್ದೆ ಅವರ ಆಟಗಳೆಲ್ಲನ. ಎಲ್ಗನ ಹೋಗ್ಲಿ ಜೊತೆಗೆ ಹೋಗೋದು, ಜೊತೆಗೆ ಕೂಕೊಂಡು ಬರ್ಕೊಂಬೋದು ಎಲ್ಲ. ಅವಾಗ ಬೋಲ್ ಆಟ ಆಡಿದ್ಲು. ನಾನು ಸರಿಯಾಗಿ ಸಾಟ ಹಿಂಡಿ ಕದ್ರ ಮಳೆ ಕಾಸು ಸಿಕ್ಲಿಲ್ಲ ಅಂದರೆ ನಮ್ಮ ಸಂಗೀತ ಬಗ್ತಿರ್ಲಿಲ್ಲ. ಅವನು ಬೆಂಗಳೂರು ಕಡೆ ಕೆತ್ತ ಹಾಳಾಗಿ ಹೋದತ್ತ ಅವಾಗ ಒಂದು 2 ದಿನ. ಇಲ್ಲಿ ಇರಬಾರ್ದವಳು. ಸುಮ್ಮನೆ ಮದುವೆ ಮಾಡಿ ಕಳಿಸ್ಬೇಕು, ಸುಮ್ಮನಿರು. ನೀನು ಭಾಗ್ಯಮ್ಮ ಬಂದಿದ್ಲು ಮನೆ ದಿನ. ಯಾರ ಹೇಳಿರು ಪೊಲೀಸ್ನವರು ನಮ್ಮ ತವ್ರ ಮನೆ ಕಡೆಗಳರು ಯಾರ ಹೇಳ್ಯಾರ ಅಂತ ಬಂದಿದ್ಲು. ಕೇಳಿದ್ಕೆ ನಾನು ಇನ್ನ ಮದುವೆ ಆಗಲ್ಲ ಅಂತಾಳೆ. ಸುಮ್ಮನೆ ಮದುವೆ ಮಾಡಿ ಕಳಿಸ್ರಪ್ಪ, ಮದುವೆ ಮಾಡಿ ಕಳಿಸಿರೆ ಯಾವುದೂ ಇರಲ್ಲ. ಇಲ್ಲೇ ಇದ್ದೂರಾಗೆ ಇಬ್ಬರಳೆ ಇದ್ರೆ ಯಾರನ್ನ ಏನಂದರು, ಯಾರನ್ನ ನಗ್ತಾರೆ. ಇಬ್ಬರಳಿದ್ರಿ ನಾನು ಬಿಡು ಸಣ್ಣಾಳು, ನಮ್ಮ ಅಪ್ಪ ನಮ್ಮ ಅಮ್ಮ ನೋಡ್ಕೊಳಂಗೂ ಆಗುತ್ತೆ. ನಾವಿಲ್ಲಿ ಇರೋದು ಇಲ್ಲೇ ಇರೋಣ ಅಂತ ಹೇಳಿ ನಾನು ಅದಕ್ಕೆ ಇಲ್ಲೇ ಉಳ್ಕೊಂಡ್ರೆ ಅವಳು ಇಲ್ಲೇ ಉಳ್ಕೊಂಬಕ್ಕೆ ನೋಡ್ತಾಳೆ. ಅನ್ನು ಮದುವೆ ಆಗಿ ಸುಮ್ಕಿರು, ಬೈನ ಬರಲಿ, ನಾನೆಲ್ಲ ಹೇಳ್ತೀನಿ. ಈಗಳಮ್ಮ ಅಚ್ಚುಕಟ್ಟಾಗಿ ನಾವು ಕೊಟ್ಟಿರತ್ತಕ್ಕೆ ಸುಮ್ಮನೆ ಮದುವೆ ಆಗಿ ಅಚ್ಚುಕಟ್ಟಾಗಿ ಹೋಗು ನೀನು ಅಂತ ಹೇಳ್ತೀನಿ. ಹೇಳು ಅವಳಿಗೆ, ನಾನು ಇಲ್ಲಿರೋದಕ್ಕೆ ಹೊಟ್ಟೆ ಉರಿ, ಇವಳು ಇಲ್ಲೇ ಇದ್ದಾಳಲ್ಲ ಅಂತ ಹೇಳಿ. ಇಲ್ಲಿದ್ದು ಅಪ್ಪ ಅಮ್ಮನೆಲ್ಲ ನೋಡ್ಕೊಂಡು ಮನೆಗಿನ ಎಲ್ಲ ಇವಳೇ ತಕೊಂತಾಳೆ. ಅಪ್ಪ ನಮ್ಮಂತ ದುಡ್ಡೆಲ್ಲ ಇಸ್ಕೊಂತಾಳೆ ಅಂತ ಒಟ್ಟು ಉರ್ಕೊಂತಾಳೆ. ನಾವು ನೋಡ್ಕೊಂತೀವಿ. ಸಣ್ಣಳಾಗಿದ್ರೆ ಬಿಡಪ್ಪ ಸಣ್ಣ ಮಗಳು ಇದ್ದಾಳೆ ಅಂತಾರೆ ಯಾರನ. ಇಬ್ಬರಾಳು ಇಲ್ಲೇ ಇದ್ರೆ ಯಾರನ ಏನಂತಾರೆ. ಯಾತ್ ದೀಕ್ಷಾ, ಯಾತು ಅತ್ತೆ ತಗ ಹಂಗೆ ರೇಗಾಡ್ತಾ ಇದೆಯಾ? ಏನಿಲ್ಲ, ನಮ್ಮ ಸಂಗೀತ ಇಲ್ಲಿ ರಾಜು ಅಂತ ಇದ್ದಾನೆ. ಮೊದಲು SLCಗೆ ಹೋಗ್ಬೇಕಾದ್ರೆ SLC ಫಸ್ಟ್ PUC ಹೋಗ್ಬೇಕಾದ್ರೆ ಅವನ್ನ ಇಷ್ಟಪಡ್ತಿದ್ಲು. ಅದು ನಮ್ಮಮ್ಮಗೆ ಗೊತ್ತಾಗಿ ನಮ್ಮಮ್ಮ ಯಾವಾಗ ಒಳಗೇನೆ ಅವಳಿಗೆ ಚೆನ್ನಾಗಿ ಬೈದ್ಬಿಟ್ಟು ಅವಾಗ ಬಿಡಿಸಿತ್ತು. ಅವನು ಅವಾಗ ನಮ್ಮಮ್ಮಗೆ ಹೆದರ್ಕೊಂಡು ಅದೇ ಹೋದ. ಯಾರಿಗೂ ಗೊತ್ತಾಗಿರಲಿಲ್ಲ, ನಮ್ಮಮ್ಮಗೆ ಒಂದಕ್ಕೆ ಗೊತ್ತಿದ್ದದು ಆ ವಿಷಯ. ನಮ್ಮ ಮನೆಯವ್ರಿಗೂ ನಮ್ಮಮ್ಮಗೆ ಅಷ್ಟೇ. ನೋಡು ನಿಮ್ಮ ಅಕ್ಕ ಇರಲ್ಲ, ಯಾರು ಹಿಂಗೆ ಮಾಡಲ್ಲ ಅಂತ ಹೇಳಿ ಬಿಡಿಸಿತ್ತು. ಅವಾಗ ಅವನು ಬೆಂಗಳೂರು ಕಡೆಗೆ ಅದೇ ಹೋದ. ಇವಳು ಸುಮ್ಕಾದ್ಲು. ಹೆಂಗೆ ಗೊತ್ತಲಾಗೆ ಸುಮ್ಕಿದ್ರು. ನೀವ ಬೆಂಗಳೂರಿಂದ ಬಂದಿದ್ದಾನೆ ಅದಕ್ಕೆ ಅಲ್ಲಿ ಮಾತಾಡ್ತಿದ್ರು. ಅವಳು ಇನ್ನೂ ಮದುವೆ ಆಗಲ್ಲ ಅಂತಾಳೆ. ಕೇಳಿದ್ರೆ ಇವಾಗ ನಾನು ಇನ್ನೂ ಮದುವೆ ಆಗಲ್ಲ ಅಂತಾಳೆ. ಸುಮ್ಕೆ ಅಮ್ಮ ದೀಕ್ಷಾ, ಏನ ಮಾತಾಡ್ತಾರೆ. ಅದಕ್ಕೆಲ್ಲ ತಪ್ಪಾಗಿ ತಿಳ್ಕೊಂಡ್ರೆ ಆಗಲ್ಲ. ಸುಮ್ಕಿರಪ್ಪ ನೀನು. ನಾನು ಅವಾಗ ನೋಡಿದ್ದೀನಿ. ನನಗೆ ಚಂದ ಗೊತ್ತೈತೆ. ಅವಾಗ ನಾನು ಸಾವುಟೆ ಹಿಂಡಿ ಕದ್ದು ಮೇಲೆ ಕಾಯಿಸಿ 4 ಬಾರಿಸ್ಲಿಲ್ಲ ಅಂದ್ರೆ ಅವಳು ಬಿಡ್ತಿರ್ಲಿಲ್ಲ ಅವಾಗ. ನನಗೆ ಎದ್ದೆದ್ರಿಗಿಲ್ಲ, ನಮ್ಮ ಹುಡುಗರು ಯಾರು ಮಾತಾಡಲ್ಲ, ಅವಳು ಮಾತಾಡ್ತಾಳೆ. ಹೆಂಗೆ ಮಾತಾಡ್ತಾಳೆ ಗೊತ್ತೇ, ನೀನೇನು ಹೇಳ್ಬೇಡ ನನಗೆ, ಹಂಗೆ ಹಿಂಗೆ ಅಂತಾಳೆ. ಈ ನಡುವೆನೇ ಮಾತಾಡೋದು ಬಿಟ್ಟಿರೋದು. ಸಣ್ಣಳು ಅವಾಗಲೇ ಹೆಂಗೆ ಮಾತಾಡೋಳು ಅವಳು. ಯಾತ್ಕನಾಗಲಿ ನೋಡು. ನಮ್ಮ ದೀಕ್ಷನ್ನ ಇಲ್ಲಿ ಇರೋದಕ್ಕೇನೆ ಅವಳು ಹೆಂಗೆ ಅಂತಾಳೆ. ಆಗ್ಲಲ್ಲನ ಇಲ್ಲ ಇದ್ದಾಳೆ ಮದುವೆ ಆಗಿ ಇಲ್ಲೇ ಇದ್ದಾಳೆ ಅಂತಾಳೆ. ನಾನು ಹಂಗೆ ಕಾಣತ್ತೆ. ನಾನು ನೋಡಿದ್ರೂ ಸಿಟ್ಟಾಗುತ್ತೆ ಸಂಗೀತ. ಯಾಕನೋ ನಾನು ಹಂಗೆ ಅನ್ಕೊಂತೀನಿ. ನಾನು ನೋಡಿದ್ರೆ ಯಾಕೆ ಸಂಗೀತ ಸಿಟ್ಟಾಗುತ್ತೆ. ನಾವು ಬಂದಿಲ್ಲಿರೋದು ಇಷ್ಟ ಇಲ್ವೇನೋ ಅಂತ ಅನ್ನಿಸ್ತೈತೆ ಸಂಗೀತಗೆ. ಸುಮ್ಕಿರು, ಅವಳೇನಂದ್ರು ತಲೆ ಕೆಡಿಸ್ಕೋಬೇಡ ನೀನು. ಅವಳು ಹಂಗೇನೆ ಒಂದಿಟ್ಟು ಒಟ್ಟುರ್ಕಿ ಒಂದಿಟ್ಟು ಕೇಣೆ ಅವಳು. ನಮ್ಮ ವರ್ಷಿತ ನಂಗೂ ಅಲ್ಲನ ಅವಳು. ಅವಳೇ ಒಂಥರ ಒಂದಿಟ್ಟು ಅವಳು ಕೇಣಿ ಜಾಸ್ತಿ. ಯಾರನ ಉಂಡ್ರು ಸಹಿಸ್ಕೊಂಬಲ್ಲ. ಅಯ್ಯೋ ಯಾವಾಗ ಯಾತನ ತೊಂದಿರದ ಯಾರಿಗಾನ ಕೊಟ್ರು ಸಾಕು. ಸಣ್ಣಳಂತ ನಮ್ಮ ದೇಶ ಕೊಟ್ರೆ ಸಾಕು. ಸಣ್ಣಳಂತ ಅವಳಿಗೆ ಕೊಡ್ತೀಯ ಬರೇನೆ ಅಂಬಳು. ಯಾತನ ಉಂಬದ್ರಾಗು ತಿಂಬದ್ರಾಗು ಎಲ್ಲಾದ್ರಾಗು ಅವಳು ಹಂಗೇನೆ ಒಂದಿಟ್ಟು. ನಾನೆಲ್ಲ ಹೇಳ್ತೀನಿ ಸುಮ್ಮನಿರು. ಹಂಗೆ ಯಾಕಂತೀಯ ಅವನ್ನ ಅಂತ ಹೇಳಿ. ಇನ್ನೇನು ತಲೆ ಕೆಡಿಸ್ಕೋಬೇಡ ಕಣಪ್ಪ ಚಿರು. ಸುಮ್ಮನಿರು. ಅವಳು ಚಿರುನು ಹಂಗೆ ಕಣಮ್ಮ. ನೀನು ಹೊಲ ಐತಲ್ಲ ಅಲ್ಲಿಗೆ ಹೋಗ್ಬೋದಪ್ಪ. ಇಲ್ಲಿ ಹಾಕಿದೀಯಾ ಅಂತಾಳೆ. ನಾವಿಲ್ಲಿರೋದಕ್ಕೆ ಅವಳು ಹೊಟ್ಟೆ ಉರ್ಕೊಂತ ಇದ್ದಾಳೆ ಕಣಮ್ಮ ನಮ್ಮ ಸಂಗೀತ. ಇಲ್ಲಿರೋದಕ್ಕೆ ಹೊಟ್ಟೆ ಉರ್ಕೊಂತ ಇದ್ದಾಳೆ. ಯಾಕಮ್ಮ ಒಟ್ಟುರ್ಕೊಂಬತ್ತೆ ದೀಕ್ಷಾ, ಸುಮ್ಕಿರು. ಅದ್ಯಾಕೆ ನಿಮ್ಮ ಅಕ್ಕ ಯಾಕೆ ಒಟ್ಟುರ್ಕೊಂಬತ್ತೆ ಹೇಳಿ ನಿನ್ನ ನೋಡಿರಿ. ನೀವು ಯಾಕೆ ತಂಗಿರು ಗುದ್ದಾಡಿರಿ? ಯಾರನ್ನ ಏನಂದಾರಮ್ಮ?
ಇಲ್ಲ ಕಣಪ್ಪ, ನಾನು ಆಲೇ ನೋಡಿದ್ದೀನಿ. ಅವಳು ನನ್ನ ಡ್ರೆಸ್ ಇಕ್ಕೊಂಡು ಹೋಗ್ತಾಳ. ನಾನು ಏನು ಮಾತಾಡೋದೇ ಇಲ್ಲ, ಏನಿಲ್ಲ. ದೀಕ್ಷಾ ನಿನ್ನ ಡ್ರೆಸ್ ಇಕ್ಕೊಂಡು ಹೋಗ್ತಾ ಇದ್ದೀನಿ ಕಣೆ ಅಂತ ಹೇಳ್ತಾಳೆ. ಆವಾಗಲೂ ಹಂಗೇನೆ. ಯಪ್ಪ, ಅವಳು ನಮ್ಮ ಸಂಗೀತ ಒಂದಿಷ್ಟು ಕ್ಯಾತೆ. ನಾವು ಈ ನಡುವೆ ಹೆಂಗ ಅಲ್ಲೆಲ್ಲ ಇದ್ಲಾತ್ಲಾಗಿ. ಇಲ್ಲಿ ಬಂದರೆ ಹೊಟ್ಟೆ ಹುರ್ಕೊಂತಾಳೆ ನಮ್ಮ ನೋಡಿ. ಇವಳು ಬಂದು ಇಲ್ಲೇ ಇದ್ದಾಳಲ್ಲ ಅಂತ ಹೇಳಿ ನಾವೇನೇನು ಇಲ್ಲೇ ಸುಮ್ಮನೆ ಇರ್ತೀವಿ, ಕೆಲಸ ಮಾಡ್ತೀವಿ. ನನ್ನ ಗಂಡ ಹೊಲ್ದವಳ್ದು ಎಷ್ಟು ನೋಡ್ಕೊಂತಾರೆ. ನಾವೇನೇನು ನಿಮ್ಮನ್ನು ನೋಡ್ಕೊಳಂಗೂ ಆಗುತ್ತೆ, ನಾವು ಚೆನ್ನಾಗಿ ಹೆಂಗೋ ಇಲ್ಲೇ ಇದ್ದಂಗೆ ಆಗುತ್ತೆ ಅಂತ ಇರೋದು ಅಷ್ಟೇನಿ. ನಾನು ನಿನ್ನೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿತ್ತು, ಅಲ್ಗೂ ಬಾ ಬಿಟ್ಟು ಬರ್ತೀನಿ ಸಂಗೀತ, ಬಸ್ ಬರಲಿಲ್ವೇನೋ ಅಂತ ಅಂದೆ. ಇಲ್ಲ ಬೇಡ ಹೋಗು ಅಂತು. ಏನು ಕನಾಗಲಿ, ನಾನು ಮಾತಾಡ್ಸಿದ್ರು ಸರಿಯಾಗಿ ಮಾತಾಡಲ್ಲ. ನಾನು ಮಾತಾಡ್ಸಿರು ಒಳ್ಳೆ ಮಾತಿಂದ ಮಾತಾಡ್ಸಿರೂ ಸರಿಯಾಗಿ ಮಾತಾಡಲ್ಲ. ಏನು ನಾವು ಹೇಳಿದ್ದು ಏನು ಇಡ್ಸಲ್ಲ ಸಂಗೀತ, ಹಂಗೆ ಒಂಥರ ಡಿಫ್ರೆಂಟು. ಸುಮ್ಮನಿರಪ್ಪ, ನೀನು ಅವಳು ತಲೆ ಕೆಡಿಸಬೇಡ. ಅವಳು ಒಂದಿಟ್ಟು ಹಂಗೇನಿ. ಒಂದಿಟ್ಟು ಅವಳು ನಮ್ಮ ಮನೆಯಾಗೆ ಎಲ್ಲರೂ ಇದ್ದಂಗಲ್ಲ. ಒಟ್ಟಿನಲ್ಲಿ ಅವೇನೋ ಹೇಳು, ಅವಳು ಒಂದಿಟ್ಟು ವಿರುದ್ಧನೇನಿ. ಕಣಮ್ಮ, ಅವಳನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಮ್ಮಂಗಿಲ್ಲ. ಸುಮ್ಮನೆ ಮದುವೆ ಮಾಡಿ ಕಳಿಸ್ರಿ ಅಷ್ಟೇನಿ. ಸುಮ್ಮನೆ ಈಗಳಮ್ಮ ನಾವು ಹೇಳ್ತಾ ಇದ್ದೀವಿ, ಸುಮ್ಮನೆ ಮದುವೆ ಆಗಿ ಹೋಗೋದು ಕಲ್ಕ. ನೀನು ಕೊಟ್ಟಿರತ್ತಕ್ಕೆ ಸುಮ್ಮನೆ ಮದುವೆ ಆಗೋದು ಕಲ್ಕ ಅನ್ನ ಅಷ್ಟೇನಿ. ಏನು ಅವಳಾಗಲಿಲ್ಲ ಅಂತ ನಾನಾಗಬಾರ್ದೆ ಮದುವೆನ? ನನಗಿನ್ನ ಮುಂಚೆ ಮದುವೆ ಆಗಿದೆಯಾ, ನನಗಿನ್ನ ಮುಂಚೆ ಮದುವೆ ಆಗಿದೆಯಾ, ಅಕ್ಕ ಇದ್ದು ಕೊಟ್ಟು ನೀನು ಮದುವೆ ಆಗಿದೆಯಲ್ಲೇ ಅಂತಾಳೆ. ಅವಳು ಮದುವೆ ಆಗಲಿಲ್ಲ ಅಂತ ನಾನು ಹಂಗೆ ಇರೋಕ್ಕಾಗುತ್ತೆ? ಸುಮ್ಕಿ ನಾನೆಲ್ಲ ಹೇಳ್ತೀನಿ, ಅವಳು ಬರಲಿ ಬೈನಾಗ. ಈಗಳಮ್ಮ ನಾವು ಸುಮ್ಮನೆ ಭಾಗ್ಯಮ್ಗೆ ಹೇಳ್ತೀನಿ ಕರೆದು. ಅದು ಯಾರು ಹೇಳೇ ಭಾಗ್ಯಮ್ಮ, ಅದು ಯಾರೋ ಪೊಲೀಸ್ನವರು ಅಂದಲ್ಲ, ಬರೋಕ್ಕೆ ಹೇಳು, ಸುಮ್ಮನೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳ್ತೀನಿ. ಸುಮ್ಮನೆ ನೀನು ತಲೆ ಕೆಡಿಸಬೇಡ, ನಾನೆಲ್ಲ ಹೇಳ್ತೀನಿ. ಅವಳು ನೀನು ಮಾತಾಡೋಕ್ಕೂ ಹೋಗ್ಬೇಡ. ನೀನು ಮಾತಾಡಿದರೆ ಅವಳಿಗೆ ಸಿಟ್ಟು. ಅವಳು ಹಂಗೆ ಮತ್ತೆ ಸಹಿಸ್ಕೊಂಬಲ್ಲ ಒಂದಿಟ್ಟು. ನಾವು ಬಿಡು, ಎಲ್ಲರಿಗೂ ಕೆಲಸ ಸಿಕ್ತು, ನಮ್ಮ ದೀಕ್ಷಾಮು ಕೆಲಸ ಸಿಗಲಿಲ್ಲ, ಹೆಂಗೋ ಚಿರು ಬೇರೆ ಹಿಂಗೆ ಅಂತ ಹೇಳಿ ನಾವಿಲ್ಲಿ ಇಕ್ಕೊಂಡಿದ್ದೀವಿ ಅಷ್ಟೇ ಕಣಮ್ಮ. ನಿನಗೆಲ್ಲ ಕೆಲಸ ಐತಿ, ನಿಮ್ಮವರೆಗೂ ಕೆಲಸ ಸಿಕ್ಕೈತಿ, ನಮ್ಮ ದೀಕ್ಷಾಮು ಕೆಲಸ ಸಿಕ್ಕಿಲ್ಲ. ನೀನು ಈಗ ಸುಮ್ಮನೆ ಮದುವೆ ಆಗಿ ಹೋಗ್ತಿರ್ಬೇಕು ಅಂತ ಹೇಳ್ತೀನಿ. ಅದಕ್ಕೆ ನಾವಿಲ್ಲಿ ಇಕ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ಅಲ್ಲ, ಇನ್ನೊಬ್ರು ಯಾರನ್ನಾಗಿದ್ರೆ ಆ ರಾಜಮ್ಮನ ಮಾತಾಡಿಸ್ತಿರ್ಲಿಲ್ಲ. ನಾನು ಅಲ್ಲೇ ನೋಡಿದ್ದೀನಿ ಕಣಮ್ಮ, ಅವಳು ಯಾವಾಗ್ಲೂ ಮಾತಾಡಿಸ್ತಾನೆ ಇರ್ತಾಳೆ. ಉಂಡೆ ರಾಜಂಟಿ ಉಂಡೆ ಅಂತ ಹೇಳಿ ಮಾತಾಡಿಸ್ತಾನೇ ಇರ್ತಾಳೆ. ನಾನು ನೋಡಿದ್ದೀನಿ, ಕದ್ದು ಮುಚ್ಚೆ ಆದ್ರೆ ಮಾತಾಡಿಸ್ತಿರ್ತಾಳೆ ಅವಳು. ನಿನಗೆ ಕಾಣ್ದಂಗೆ ಎಷ್ಟೋ ಸತಿ ಮಾತಾಡ್ಸಿದ್ದಾಳೆ ಆ ಅಮ್ಮನಿಗೆ. ನೀನು ಮಾತಾಡಿಸ್ಬೇಡ ಅಂತ ಹೇಳ್ದಂಗೆಲ್ಲ. ಬರಲಿ ಸುಮ್ಮನೆ, ಸಾಯಂಕಾಲಕ್ಕೆ ನಾನೆಲ್ಲ ಕೇಳ್ತೀನಿ. ಇಲ್ಲಿ ಇರಬಾರ್ದು ಚಿರು ಅವಳು. ಇಲ್ಲಿದ್ದರೆ ನಮಗೇನು ಅಷ್ಟೇನೆ. ಅವಳು ಒಂಥರ ಕ್ಯಾತೆ ಮಾರಿ. ಕೇಳಳು ಸಹಿಸ್ಕೊಂಬಲ್ಲ ನಮ್ಮ ಸಂಗೀತ. ಇಲ್ಲಿ ಇರಬಾರ್ದು ಅವಳು, ಮದುವೆ ಆಗಿ ಬೇರೆ ಊರಿಗೆ ಹೋಗ್ಬೇಕು. ಇಲ್ಲೇ ಇದ್ದರೆ ಅಷ್ಟೇನೆ. ನೀನು ಇರೋದಕ್ಕೆ ಸಹಿಸ್ಕೊಂಬಲ್ಲ, ಇವನೇನು ಇರ್ಬೇಕು ಇಲ್ಲಿ ಹಂಗೆ ಹಿಂಗೆ ಅಂತಾಳೆ. ಅದಕ್ಕೆ ಮತ್ತೆ ಸುಮ್ಮನೆ ನಮ್ಮ ಅಮ್ಮಗೆ ಹೇಳಿದ್ದೀನಿ, ಸುಮ್ಮನೆ ಮದುವೆ ಮಾಡಿ ಕಳ್ಸಮ್ಮ ಅಂತ ಹೇಳಿ. ಅಲ್ಲ, ಯಾಕೆ ಬೇಕು ಸುಮ್ಮನಿರು, ಮಾಮನು ಅತ್ತೆ ಮಾತಾಡ್ತಾರೆ, ನೀನು ಮಾತಾಡಿ ಯಾಕೆ ಸುಮ್ಮನೆ ಯಾಕೆ ನಿಷ್ಠೂರ ಆಗ್ತೀಯ? ಅಯ್ಯೋ ನಮ್ಮ ದೀಕ್ಷಾ ನೋಡಪ್ಪ, ಅವಳು ಬಂದಿಲ್ಲಿರೋದಕ್ಕೆ ಅವಳು ಒಬ್ಬಳೇ ಇರಬೇಕೆ, ನನಗೂ ಇರೋ ಅಧಿಕಾರ ಐತೆ, ನಾನು ಹೆಣ್ಮಗಳು ಅಂತ ಅಂದರೆ ಏನು ಉಳಿಯಲ್ಲ. ಸುಮ್ಮನಿರು, ಅತ್ತೆ ಮಾಮ ಮಾತಾಡ್ತಾರೆ, ನೀನೇನು ಮಾತಾಡೋಕೆ ಹೋಗಬೇಡ. ಅಯ್ಯೋ, ನಾನು ಈ ಮನೆ ಮಗಳಾಗಿ, ಮನೆ ಅವಳಿನಾಗಿ ನೀನು ಮಾತಾಡ್ಬೋದು, ನಾನು ಮಾತಾಡ್ಬೋದು. ಮನೆ ಅವಳಿ ಅಂತ ಹೇಳಿ ನನಗೂ ಹೇಳಿದ್ದಾರೆ ಅಂತ ಅನ್ನು. ನಾನು ಹೇಳ್ತೀನಿ, ಮನೆ ಮಗಳಾಗಿ ಇಲ್ಲೇ ಇರು ಅಂತ ಹೇಳಿ ನಮ್ಮ ಅಪ್ಪ ನನ್ನ ಮಾಯ ನಾನು ಉಳಿಸ್ಕೊಂಡಿದ್ದಾರೆ, ನಿನ್ನ ಮದುವೆ ಮಾಡಿ ಕಳಿಸ್ತಾರೆ ಅಂತ ಹೇಳ್ತೀನಿ ನಾನು. ನೋಡೋದ್ರಲ್ಲ ವೀಕ್ಷಕರೇ, ನಾವು ಇಲ್ಲಿರೋದಕ್ಕೆ ನಮ್ಮ ಸಂಗೀತಗೆ ಹೊಟ್ಟೆ ಉರಿ. ಅವಳು ಇಲ್ಲೇ ಮದುವೆ ಆಗಿ ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದಾಳೆ ನಮ್ಮ ಸಂಗೀತ. ಯಾಕಂದರೆ ನಮ್ಮ ಚಿರು ಇದಾನಲ್ಲ, ಅವ್ನು ನೋಡಿದ್ರೆ ಇವಾಗ ನಮ್ಮ ಅಪ್ಪ ನಮ್ಮ ಪ್ರತಿಯೊಂದು ಎಲ್ಲ ಹೇಳೋಕ್ಕೆ ಅವಳಿಗೆ ಹೊಟ್ಟೆ ಉರಿತೈತಿ. ಅದಕ್ಕೇನೆ ಅವಳು ಇಲ್ಲೇ ಇರಬೇಕು ಅಂತ ನೋಡ್ತಾ ಇದ್ದಾಳೆ ನಮ್ಮ ಸಂಗೀತ. ಅವಳೊಂದು ಸ್ವಲ್ಪ ಹಂಗೇನೆ, ಸ್ವಲ್ಪ ಕೇಣಿ ಜಾಸ್ತಿ. ಯಾರನ್ನ ಚೆನ್ನಾಗಿದ್ದರೆ ಸಹಿಸ್ಕೊಂಬಲ್ಲ ಅವಳು. ಅದ್ರಾಗಂತೂ ನಾನು ನೋಡಿದ್ರು ಸಹಿಸ್ಕೊಂಬಲ್ಲ. ಸಣ್ಣ ಮಗಳು ಅಂತ ನಮ್ಮ ಅಪ್ಪ ನಮ್ಮ ಅಮ್ಮ ಜಾಸ್ತಿ ಇಷ್ಟಪಡೋಕ್ಕೆ ಅವಳು ನಾನು ನೋಡಿದ್ರು ಸಹಿಸ್ಕೊಂಬಲ್ಲ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.